ಇಡಿ ಅಧಿಕಾರಿಗಳಿಂದ ಶಾಸಕ ದದ್ದಲ್ಗೆ ಬಂಧನದ ಭೀತಿ ಶುರುವಾಗಿದೆ. ದದ್ದಲನ್ನ ವಶಕ್ಕೆ ಪಡೆಯಲು ವಿಧಾನಸೌಧಕ್ಕೆ ಇಡಿ ಅಧಿಕಾರಿಗಳು ತೆರಳಿದ್ದಾರೆ. ಸ್ಪೀಕರ್ಗೆ ಮಾಹಿತಿಯನ್ನ ನೀಡಿ ವಶಕ್ಕೆ ಪಡೆಯಲು ಇಡಿ ಅಧಿಕಾರಿಗಳು ಮುಂದಾಗಿದ್ದು, ತರಾತುರಿಯಲ್ಲಿ ಬಸನಗೌಡ ದದ್ದಲ್ ಲಿಫ್ಟ್ನಲ್ಲಿ ಇಳಿದು ಓಡಿದ್ದಾರೆ. ಸ್ಪೀಕರ್ ಹಾಗೂ ಸಿಎಂ ಜೊತೆ ಚರ್ಚಿಸಿ ತರಾತುರಿಯಲ್ಲಿ ದದ್ದಲ್ ತೆರಳಿದ್ದಾರೆ. ನೋಟಿಸ್ ಬಂದಿದೆಯಾ ಅಂತ ಸಿಎಂ ಸಿದ್ದರಾಮಯ್ಯ ಕೇಳಿದ್ದು, ಅದಕ್ಕೆ ಹೌದು ಸರ್, ನೋಟಿಸ್ ಬಂದಿದೆ ಅಂತ ಹೇಳಿ ದದ್ದಲ್ ತೆರಳಿದ್ದಾರೆ. ನಾಗೇಂದ್ರ ಬೆನ್ನಲ್ಲೇ ಶಾಸಕ ದದ್ದಲ್ ಕೂಡ ಬಂಧನವಾಗುವ ಸಾಧ್ಯತೆ ಇದೆ. ಇಂದು ಅಧಿವೇಶನದ 2ನೇ ದಿನ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದಂತೆ ಬಸನಗೌಡ ದದ್ದಲ್ ಅವರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಇಡಿ ಅಧಿಕಾರಿಗಳು ಅಂತ ಹೇಳಲಾಗ್ತಿತ್ತು. ಅದರಂತೆ ಇಡಿ ಅಧಿಕಾರಿಗಳು ಈಗಾಗಲೇ ವಿಧಾನಸೌಧಕ್ಕೆ ತೆರಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ಈಗಾಗಲೇ ದದ್ದಲ್ ಅವರನ್ನ ವಶಕ್ಕೆ ಪಡೆಯುವುದಕ್ಕೆ ಇಡಿ ಅಧಿಕಾರಿಗಳು ವಿಧಾನಸೌಧಕ್ಕೆ ತೆರಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡೋದಾದ್ರೆ, ಒಂದು ಪ್ರಕರಣದಲ್ಲಿ ನಾವು ನೋಡೋದಾದ್ರೆ ದದ್ದಲ್ ಅವರ ಪಾತ್ರವು ಕೂಡ ಈಗಾಗಲೇ ಅನೇಕ ಅಂಶಗಳಿಗೆ ಸಂಬಂಧಪಟ್ಟಂತೆ ಸಾಬೀತುಪಟ್ಟಿರುವಂತದ್ದು, ಕ್ಲಿಯರ್ ಆಗ್ತಿರುವಂತದ್ದು. ಮೊದಲನೇದಾಗಿ ದದ್ದಲ್ ಅವರು ಅಂದ್ರೆ ಯಾವುದೇ ನಿಗಮ ಮಂಡಳಿಯಲ್ಲಿರುವಂತಹ ಅಮೌಂಟ್ ಅನ್ನ ಅಂದ್ರೆ ಅವರ ಅಕೌಂಟ್ ಇಂದ ಅಮೌಂಟ್ ಟ್ರಾನ್ಸ್ಫರ್ ಆಗಬೇಕು, ಮತ್ತೆ ಬೇರೆ ಕಡೆ ಅದನ್ನ ವ್ಯಯಿಸಬೇಕು ಅಂತ ಬಂದಂತಹ ಸಂದರ್ಭದಲ್ಲಿ ಅಧ್ಯಕ್ಷರ ಸಹಿ ಕಂಪಲ್ಸರಿ ಆಗುತ್ತೆ, ಮತ್ತೆ ಅಧ್ಯಕ್ಷರ ಗಮನಕ್ಕೆ ಬಂದೇ ಅಲ್ಲಿರುವಂತಹ ಅಮೌಂಟ್ ಟ್ರಾನ್ಸ್ಫರ್ ಆಗಿರ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಅವ್ರ ಗಮನಕ್ಕೆ ಇಲ್ದಂಗೆ ಟ್ರಾನ್ಸ್ಫರ್ ಆಗಿದೆ ಅನ್ನೋ ರೀತಿಯಂತಹ ಸ್ಪಷ್ಟನೆಯನ್ನ ಈಗಾಗಲೇ ಕಾಂಗ್ರೆಸ್ ಕೊಡುವಂತ ಕೆಲಸವನ್ನು ಮಾಡ್ತಿದೆ. ಆದ್ರೆ ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸುವಂತ ಸಂದರ್ಭದಲ್ಲಿ ದದ್ದಲ್ ಅವರ ಪಿ ಆಗಿದ್ದಂತಹ ಪಂಪಣ್ಣ ಅವರಿಗೆ 50 ಲಕ್ಷ ಹಣ ಟ್ರಾನ್ಸ್ಫರ್ ಆಗಿರೋದಕ್ಕೆ ಸಂಬಂಧಪಟ್ಟಂತೆ SIT ಇನ್ವೆಸ್ಟಿಗೇಷನ್ ಮಾಡುವಂತಹ ವೇಳೆಯಲ್ಲೇ ಸಾಕಷ್ಟು ಎವಿಡೆನ್ಸ್ಗಳು ಲಭ್ಯ ಆಗಿರುವಂತದ್ದು. ಅದರ ಜೊತೆಗೆ ಇಡಿ ಅಧಿಕಾರಿಗಳ ಇನ್ವೆಸ್ಟಿಗೇಷನ್ ಅಲ್ಲಿ ಕೂಡ ಸಾಕಷ್ಟು ಸಾಕ್ಷ್ಯಾಧಾರಗಳು ಲಭ್ಯ ಆಗಿದೆ. ಇದರ ಬೆನ್ನಲ್ಲೇ ವಿಚಾರಣೆ ನಡೆಸಿದಂತಹ ಇಡಿ ಅಧಿಕಾರಿಗಳು ಅವರ ಮನೆಯಲ್ಲಿ ಅನೇಕ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದ್ರು. ಅವರ ಮಗನ ಹೆಸರಿನಲ್ಲಿ ಖರೀದಿ ಮಾಡಿದಂತಹ ಪ್ರಾಪರ್ಟಿ ಡೀಟೇಲ್ಸ್ ಗಳನ್ನು ಕೂಡ ಕಲೆ ಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ. ಮತ್ತೆ ಇದೆಲ್ಲದಕ್ಕೂ ಕೂಡ ಸ್ಪಷ್ಟನೆ ಪಡೆಯುವಂತಹ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಬೇಕು. ಹೀಗಾಗಿ ಅವರಿಗೆ ನೋಟಿಸ್ ಕೊಡುವಂತಹ ಕೆಲಸವನ್ನ ಇಡಿ ಅಧಿಕಾರಿಗಳು ನಿನ್ನೆ ಮಾಡಿದ್ರು. ಆದ್ರೆ ಏನು ಸೆಷನ್ ಇರುವಂತಹ ಕಾರಣವಾಗಿ ದದ್ದಲ್ ಅವರು ಸೆಷನ್ ಬಂದಂತವ್ರು ಬಂದಿರಲಿಲ್ಲ. ಹೀಗಾಗಿ ಯಾವುದೇ ಸೆಷನ್ ನಡೆಯುವಂತಹ ಸಂದರ್ಭದಲ್ಲಿ ಶಾಸಕರನ್ನ ಏಕಾಏಕಿ ಬಂಧಿಸಕ್ಕೆ ಸಾಧ್ಯ ಇಲ್ಲ. ಇಂತಹ ಸಂದರ್ಭದಲ್ಲಿ ನೇರವಾಗಿ ಹೋದಂತಹ ಇಡಿ ಅಧಿಕಾರಿಗಳು ಸ್ಪೀಕರ್ ಅವರ ಗಮನಕ್ಕೆ ಬರಬೇಕು, ಇಂತಹ ವ್ಯಕ್ತಿಯನ್ನ ನಾವು ವಶಕ್ಕೆ ಪಡೆಯಬೇಕು ಅಂತೇಳಿ ಅವರಿಗೆ ಮಾಹಿತಿ ನೀಡಬೇಕಷ್ಟೇ. ಯಾವುದೇ ರೀತಿಯ ಪರ್ಮಿಷನ್ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅವರಿಗೆ ಮಾಹಿತಿಯನ್ನ ನೀಡಿ ಅವ್ರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಇವತ್ತು ಇಡಿ ಅಧಿಕಾರಿಗಳು ವಿಧಾನಸೌಧಕ್ಕೆ ನೇರವಾಗಿ ಎಂಟ್ರಿ ಕೊಟ್ಟಿರುವಂತಹ ಮಾಹಿತಿ ನಮಗೆ ಲಭ್ಯ ಆಗ್ತಿರುವಂತದ್ದು. ಹೋಗಿ ಸ್ಪೀಕರ್ ಅವರ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡಿದ್ದಾರೆ. ಯಾವಾಗ ಅವರು ಸ್ಪೀಕರ್ ಅವರನ್ನ ಭೇಟಿ ಮಾಡುವಂತ ಕೆಲಸ ಆಗುತ್ತೆ, ತಕ್ಷಣ ದದ್ದಲ್ ಅವರನ್ನ ಕರೆಸಿಕೊಂಡಂತಹ ಸಿಎಂ ಸಿದ್ದರಾಮಯ್ಯ ಅವರು, ಜೊತೆಗೆ ಪೊನ್ನಣ್ಣ ಅವರು, ಕಾನೂನಿನ ಹಿಂದೆ AIG ಆಗಿದ್ದಂಥವರು, ಜೊತೆಗೆ ಕೆಲವೊಂದಷ್ಟು ಕಾಂಗ್ರೆಸ್ನ ನಾಯಕರು ಕೂತ್ಕೊಂಡು ಮಾತುಕತೆ ನಡೆಸುವಂತ ಕೆಲಸವನ್ನು ಮಾಡಿದ್ರೆ, ಈ ವೇಳೆಯಲ್ಲಿ ದದ್ದಲ್ ಅವ್ರನ್ನ ಕೇಳಿದಂತ ಸಂದರ್ಭದಲ್ಲಿ ನಿಮಗೆ ಇಡಿ ನೋಟಿಸ್ ಕೊಟ್ಟಿದ್ಯಾ ಅನ್ನೋದಕ್ಕೆ ಸ್ವತಃ ಕೊಟ್ಟಿದ್ದಾರೆ ಅಂತ ಅವರು ಸ್ಪಷ್ಟನೆ ಕೊಟ್ಟಂತಹ ಬಳಿಕ ಅವರನ್ನ ವಿಧಾನಸೌಧದಿಂದ ಹೊರ ಕಳಿಸುವಂತಹ ಕೆಲಸವನ್ನು ಮಾಡಲಾಗಿರುವಂತದ್ದು. ಲಿಫ್ಟ್ನಿಂದ ಕೆಳಗಡೆ ಬಂದಂತಹ ದದ್ದಲ್ ಅವರು ಈಗ ವಿಧಾನಸೌಧದಿಂದ ಹೊರಗಡೆ ಹೋಗಿದ್ದಾರೆ. ಈಗ ದದ್ದಲ್ ಅವರು ಈಗ ನೇರವಾಗಿ ಎಲ್ಲಿ ಹೋಗ್ತಾರೆ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಒಂದು ಕಡೆ ಅವ್ರನ್ನ ಅವರೇ ಸ್ವತಃ ನಾನು ವಿಚಾರಣೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿರುವಂತಹ ಮಾಧ್ಯಮದವರಿಗೆ ಹೇಳಿ ಹೋಗುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಮೂಲಕ ಅವರು ಇಡಿ ವಿಚಾರಣೆಗೆ ಹೋಗಿದ್ದಾರೆ, ಇಲ್ಲ ಪುನಃ SIT ಹೋಗಿ ಮುಂದೆ ಹೋಗಿ ನಮ್ಮನ್ನ ಅರೆಸ್ಟ್ ಮಾಡಿ ಅಂತ ಹೇಳಿ ಮನವಿ ಸಲ್ಲಿಸೋದಕ್ಕೆ ಹೋಗಿದ್ದಾರೆ. ಈಗ ಅನೇಕ ಡೌಟ್ಗಳು ಇರುವಂತದ್ದು. ಕೆಲವು ನಿಮಿಷಗಳಲ್ಲಿ ಇದಕ್ಕೊಂದು ಸ್ಪಷ್ಟನೆ ಸಿಗ್ತಾ ಹೋಗುತ್ತೆ. ಪ್ರತೀಕ್ಷಾ, ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.